ಅಧ್ಯಾಯ 4. ವರಾಹ ಕಲ್ಪದಲ್ಲಿ ಆಗುವ ಶಿವನ ಪ್ರಥಮ ಅವತಾರದಿಂದ ಹಿಡಿದು 9ನೆಯ ಋಷಭ ಅವತಾರದವರೆಗಿನ ವರ್ಣನೆ. ನಂದೀಶ್ವರನು ಹೇಳುತ್ತಾನೆ, ಸರ್ವಜ್ಞರಾದ ಸನತ್ಕುಮಾರರೇ, ಒಮ್ಮೆ ರುದ್ರನು ಹರ್ಷಿತನಾಗಿ ಬ್ರಹ್ಮದೇವರಲ್ಲಿ ಶಂಕರನ ಚರಿತ್ರೆಯನ್ನು ಪ್ರೇಮದಿಂದ ವರ್ಣಿಸಿದ್ದನು. ಆ ಚರಿತ್ರೆಯು ಸದಾ ಸುಖದಾಯಕವಾಗಿದೆ. ಅದನ್ನು ನೀವು ಶ್ರವಣಿಸಿರಿ. ಆ ಚರಿತ್ರೆಯು ಹೀಗಿದೆ. ಶಿವನು ಹೇಳಿದ್ದನು, ಬ್ರಹ್ಮನೇ, ವರಾಹ ಕಲ್ಪದ 7ನೆಯ ಮನ್ವಂತರದಲ್ಲಿ ಸಮಸ್ತ ಲೋಕಗಳನ್ನು ಪ್ರಕಾಶಿಸುವ ಭಗವಾನ್ ಕಲ್ಪೇಶ್ವರನು ವೈವಸ್ವತ ಮನುವಿನ ಪುತ್ರನಾಗಿ ನಿನಗೆ ಮರಿಮಗನಾಗುವನು. ಆಗ ಆ ಮನ್ವಂತರದ ಚತುರ್ಯುಗಗಳ ಯಾವುದೋ ದ್ವಾಪರ ಯುಗದಲ್ಲಿ ನಾನು ಜನರ ಮೇಲೆ ಅನುಗ್ರಹವನ್ನು ತೋರಲು ಹಾಗೂ ಬ್ರಾಹ್ಮಣರಿಗೆ ಹಿತವನ್ನು ಮಾಡಲು ಪ್ರಕಟನಾಗುವೆನು. ಬ್ರಹ್ಮನೇ, ಯುಗ ಪ್ರವೃತ್ತಿಗನುಸಾರವಾಗಿ ಆ ಮೊದಲನೆಯ ಚತುರ್ಯುಗದ ಪ್ರಥಮ ದ್ವಾಪರದಲ್ಲಿ ಪ್ರಭುವು ಸ್ವಯಂ ವ್ಯಾಸನಾದಾಗ ನಾನು ಅದೇ ಕಲಿಯುಗದ ಅಂತ್ಯದಲ್ಲಿ ಬ್ರಾಹ್ಮರ ಹಿತಾರ್ಥವಾಗಿ ಶಿವೆ ಸಹಿತ ಶ್ವೇತ ಎಂಬ ಮಹಾಮುನಿಯಾಗಿ ಪ್ರಕಟನಾಗುವೆನು. ಆಗ ಹಿಮಾಲಯದ ರಮಣೀಯ ಶಿಖರದಲ್ಲಿ ಛಾಗಲ ಎಂಬ ಹೆಸರಿನ ಶ್ರೇಷ್ಠ ಪರ್ವತದಲ್ಲಿ ನನ್ನ ಶಿಖಾಧಾರಿ ಶ್ವೇತ, ಶ್ವೇತಶಿಖ, ಶ್ವೇತಾಶ್ವ ಮತ್ತು ಶ್ವೇತಲೋಹಿತ ಎಂಬ 4 ಶಿಷ್ಯರು ಉತ್ಪನ್ನರಾಗುವರು. ಈ 4 ಧ್ಯಾನ ಯೋಗದ ಆಶ್ರಯದಿಂದ ನನ್ನ ನಗರಕ್ಕೆ ಹೋಗುವರು. ಅಲ್ಲಿ ಅವರು ಅವಿನಾಶಿಯಾದ ನನ್ನನ್ನು ತತ್ವತಃ ತಿಳಿದು ನನ್ನ ಭಕ್ತರಾಗುವರು ಹಾಗೂ ಜನ್ಮ ಜರ ಮೃತ್ಯುವಿನಿಂದ ರಹಿತರಾಗಿ ಪರಬ್ರಹ್ಮನ ಸಮಾಧಿಯಲ್ಲಿ ಲೀನರಾಗುವರು. ವತ್ಸ ಪಿತಾಮಹನೇ, ಆಗ ಮನುಷ್ಯರು ಧ್ಯಾನದಿಂದಲ್ಲದೆ ದಾನ ಧರ್ಮ ಮೊದಲಾದ ಕರ್ಮಹೇತುಕ ಸಾಧನೆಗಳಿಂದ ನನ್ನ ದರ್ಶನವನ್ನು ಪಡೆಯಬಲ್ಲರು. 2ನೆಯ ದ್ವಾಪರದಲ್ಲಿ ಪ್ರಜಾಪತಿ ಸತ್ಯನು ವ್ಯಾಸನಾಗುವನು. ಆಗ ನಾನು ಕಲಿಯುಗದಲ್ಲಿ ಸುತಾರ ಎಂಬ ಹೆಸರಿನಿಂದ ಉತ್ಪನ್ನನಾಗುವೆನು. ಅಲ್ಲಿಯೂ ನನಗೆ ದುಂದುಭಿ, ಶತರೂಪ, ಹೃಷಿಕ ಮತ್ತು ಕೇತುಮಾನ್ ಎಂಬ 4 ವೇದವಾದಿ ದ್ವಿಜರು ಶಿಷ್ಯರಾಗುವರು. ಅವರು 4 ಧ್ಯಾನ ಯೋಗದ ಬಲದಿಂದ ನನ್ನ ನಗರಕ್ಕೆ ಹೋಗಿ ಅವಿನಾಶಿಯಾದ ನನ್ನನ್ನು ತತ್ವತಃ ಅರಿತು ಮುಕ್ತರಾಗುವರು. 3ನೆಯ ದ್ವಾಪರದಲ್ಲಿ ಭಾರ್ಗವ ಹೆಸರಿನ ವ್ಯಾಸರಾದಾಗ ನಾನು ಕೂಡ ನಗರದ ಹತ್ತಿರವೇ ದಮನ ಎಂಬ ಹೆಸರಿನಿಂದ ಪ್ರಕಟನಾಗುವೆನು. ಆಗಲೂ ನನಗೆ ವಿಶೋಕ, ವಿಶೇಷ, ವಿಪಾಪ ಮತ್ತು ಪಾಪನಾಶನರೆಂಬ 4 ಪುತ್ರರಾಗುವರು. ಚತುರಾನನೇ, ಆ ಅವತಾರದಲ್ಲಿ ನಾನು ಶಿಷ್ಯರೊಂದಿಗೆ ವ್ಯಾಸರಿಗೆ ಸಹಾಯ ಮಾಡುವೆನು ಮತ್ತು ಆ ಕಲಿಯುಗದಲ್ಲಿ ನಿವೃತ್ತಿ ಮಾರ್ಗವನ್ನು ಸುದೃಢಗೊಳಿಸುವೆನು. 4ನೆಯ ದ್ವಾಪರದಲ್ಲಿ ಅಂಗಿರ ಎಂಬುವರು ವ್ಯಾಸರಾದಾಗ ನಾನು ಸುಹೋತ್ರ ಹೆಸರಿನಿಂದ ಅವತರಿಸುವೆನು. ಆಗಲೂ ಕೂಡ ನನಗೆ 4 ಯೋಗ ಸಾಧಕ ಮಹಾತ್ಮ ಪುತ್ರರಾಗುವರು. ಬ್ರಹ್ಮನೇ, ಸುಮುಖ, ದುರ್ಮುಖ, ದುರ್ದಮ ಮತ್ತು ದುರತಿಕ್ರಮ ಎಂಬುದು ಅವರ ಹೆಸರುಗಳು. ಆ ಸಂದರ್ಭದಲ್ಲಿಯೂ ನಾನು ಈ ಶಿಷ್ಯರೊಂದಿಗೆ ವ್ಯಾಸರಿಗೆ ಸಹಾಯ ಮಾಡುವೆನು. 5ನೆಯ ದ್ವಾಪರದಲ್ಲಿ ಸವಿತಾ ಎಂಬುವರು ವ್ಯಾಸರಾದಾಗ ನಾನು ಕಂಕ ಎಂಬ ಹೆಸರಿನಿಂದ ಮಹಾತಪಸ್ವಿ ಯೋಗಿಯಾಗುವೆನು. ಬ್ರಹ್ಮನೇ, ಆಗಲೂ ಸನಕ, ಸನಾತನ, ಪ್ರಭಾವಶಾಲಿ, ಸನಂದನ ಮತ್ತು ಸರ್ವವ್ಯಾಪಕ ನಿರ್ಮಲ ಹಾಗೂ ಅಹಂಕಾರ ರಹಿತ ಸನತ್ಕುಮಾರರೆಂಬ 4 ಯೋಗ ಸಾಧಕ ಮಹಾತ್ಮರಾದ ಪುತ್ರರಾಗುವರು. ಆಗಲೂ ಕಂಕನಾಮಧಾರಿಯಾದ ನಾನು ಸವಿತಾ ವ್ಯಾಸರಿಗೆ ಸಹಾಯಕನಾಗಿ ನಿವೃತ್ತಿ ಮಾರ್ಗವನ್ನು ಬೆಳೆಸುವೆನು. ಪುನಃ 6ನೆಯ ದ್ವಾಪರವು ಬಂದಾಗ ಮೃತ್ಯು ಲೋಕಕಾರಕ ವ್ಯಾಸರಾಗಿ ವೇದಗಳನ್ನು ವಿಭಾಜನ ಮಾಡುವರು. ಆಗಲೂ ನಾನು ವ್ಯಾಸರಿಗೆ ಸಹಾಯ ಮಾಡಲು ಲೋಕಾಕ್ಷಿ ಎಂಬ ಹೆಸರಿನಿಂದ ಪ್ರಕಟನಾಗುವೆನು ಹಾಗೂ ನಿವೃತ್ತಿ ಪಥವನ್ನು ಉನ್ನತಗೊಳಿಸುವೆನು. ಆಗ ಸುಧಾಮ, ವಿರಜ, ಸಂಜಯ ಮತ್ತು ವಿಜಯ ಎಂಬ 4 ದೃಢವ್ರತಿಗಳಾದ ಶಿಷ್ಯರಾಗುವರು. ವಿಧಿಯೇ, 7ನೆಯ ದ್ವಾಪರದ ಪ್ರಾರಂಭದಲ್ಲಿ ಶತಕ್ರತು ಎಂಬುವರು ವ್ಯಾಸರಾದಾಗಲೂ ನಾನು ಯೋಗ ಮಾರ್ಗದಲ್ಲಿ ಪರಮ ನಿಪುಣ ಜೈಗೀಷವ್ಯ ಹೆಸರಿನಿಂದ ಪ್ರಕಟನಾಗುವೆನು. ಕಾಶಿಪುರದಲ್ಲಿ ಗುಹೆಯೊಳಗಿನ ದಿವ್ಯ ದೇಶದಲ್ಲಿ ಕುಶಾಸನದಲ್ಲಿ ಕುಳಿತು ಯೋಗವನ್ನು ಸುದೃಢಗೊಳಿಸುವೆನು ಹಾಗೂ ಶತಕ್ರತು ವ್ಯಾಸರಿಗೆ ಸಹಾಯ ಮಾಡಿ ಭಕ್ತರನ್ನು ಸಂಸಾರ ಭಯದಿಂದ ಉದ್ಧರಿಸುವೆನು. ಆ ಯುಗದಲ್ಲಿಯೂ ನನಗೆ ಸಾರಸ್ವತ, ಯೋಗೀಶ, ಮೇಘವಾಹ ಮತ್ತು ಸುವಾಹನ ಎಂಬ 4 ಪುತ್ರರಾಗುವರು. 8ನೆಯ ದ್ವಾಪರವು ಬಂದಾಗ ಮುನಿವರ ವಸಿಷ್ಠರು ವೇದಗಳನ್ನು ವಿಭಾಜನ ಮಾಡುವ ವ್ಯಾಸರಾಗುವರು. ಯೋಗವಿತ್ತಮನೆ, ಆ ಯುಗದಲ್ಲಿಯೂ ನಾನು ದದಿವಾಹನ ಹೆಸರಿನಿಂದ ಅವತರಿಸಿ ವ್ಯಾಸರ ಸಹಾಯ ಮಾಡುವೆನು. ಆ ಸಮಯದಲ್ಲಿ ಕಪಿಲ, ಅಸುರಿ, ಪಂಚಶಿಖ ಹಾಗೂ ಶಾಲ್ವಲ ಎಂಬ 4 ಪುತ್ರರು ಉದಿಸಿ ನನ್ನಂತೆಯೇ ಆಗುವರು. ಬ್ರಹ್ಮನೇ, 9ನೆಯ ಚತುರ್ಯುಗದ ದ್ವಾಪರದಲ್ಲಿ ಮುನಿಶ್ರೇಷ್ಠರಾದ
ಸಾರಸ್ವತರು ವ್ಯಾಸರೆಂಬ ಹೆಸರಿನಿಂದ ಪ್ರಸಿದ್ಧರಾಗುವರು. ಆ ವ್ಯಾಸರ ನಿವೃತ್ತಿ ಮಾರ್ಗದ ವೃದ್ಧಿಗಾಗಿ ಧ್ಯಾನ ಮಾಡಿದ ಮೇಲೆ ನಾನು ಋಷಭ ಎಂಬ ಹೆಸರಿನಿಂದ ಅವತರಿಸುವೆನು. ಆಗ ನನಗೆ ಪರಾಶರ, ಗರ್ಗ, ಭಾರ್ಗವ ಮತ್ತು ಗಿರೀಶ ಎಂಬ ಹೆಸರಿನ 4 ಮಹಾಯೋಗಿ ಶಿಷ್ಯರಾಗುವರು. ಪ್ರಜಾಪತಿಯೇ, ಅವರ ಸಹಯೋಗದಿಂದ ನಾನು ಯೋಗ ಮಾರ್ಗವನ್ನು ಸುದೃಢಗೊಳಿಸುವೆನು. ಸನ್ಮುನಿಯೇ, ಹೀಗೆ ನಾನು ವ್ಯಾಸರ ಸಹಾಯಕನಾಗುವೆನು. ಬ್ರಹ್ಮನೇ, ಅದೇ ರೂಪದಿಂದ ನಾನು ಅನೇಕ ದುಃಖಿ ಭಕ್ತರ ಮೇಲೆ ದಯಮಾಡಿ ಅವರನ್ನು ಭವಸಾಗರದಿಂದ ಉದ್ಧರಿಸುವೆನು. ನನ್ನ ಆ ಋಷಭ ಎಂಬ ಅವತಾರವು ಯೋಗ ಮಾರ್ಗದ ಪ್ರವರ್ತಕವಾಗಿ ಸಾರಸ್ವತ ವ್ಯಾಸರ ಮನಸ್ಸನ್ನು ಸಂತೋಷಪಡಿಸುವುದು ಮತ್ತು ನಾನಾ ವಿಧದಿಂದ ರಕ್ಷಿಸುವುದು. ಆ ಅವತಾರದಲ್ಲಿ ನಾನು ಭದ್ರಾಯು ಎಂಬ ರಾಜಕುಮಾರನು ವಿಷದೋಷದಿಂದ ಸತ್ತು ಹೋದಾಗ ತಂದೆಯು ತ್ಯಜಿಸಿಬಿಟ್ಟಾಗ ಜೀವಂತಗೊಳಿಸುವೆನು. ಅನಂತರ ಆ ರಾಜಪುತ್ರನ 16ನೆಯ ವಯಸ್ಸಿನಲ್ಲಿ ನನ್ನ ಅಂಶರಾದ ಋಷಭ ಯೋಗಿಗಳು ಅವನ ಮನೆಗೆ ಆಗಮಿಸುವರು. ಪ್ರಜಾಪತಿಯೇ, ಆ ರಾಜಕುಮಾರನಿಂದ ಪೂಜಿತರಾದ ಆ ಸುದ್ರೂಪಧಾರಿ ಕೃಪಾಳು ಮುನಿಗಳು ಅವನಿಗೆ ರಾಜಧರ್ಮದ ಉಪದೇಶ ಮಾಡುವರು. ಅನಂತರ ದೀನವತ್ಸಲ ಆ ಮುನಿಗಳು ಹರ್ಷಚಿತ್ತದಿಂದ ಅವನಿಗೆ ದಿವ್ಯ ಕವಚ, ಶಂಖ ಮತ್ತು ಸಮಸ್ತ ಶತ್ರುಗಳನ್ನು ವಿನಾಶ ಮಾಡುವ ಒಂದು ಹೊಳೆಯುವ ಖಡ್ಗವನ್ನು ಕರುಣಿಸುವರು. ಮತ್ತೆ ಕೃಪಾಪೂರ್ವಕ ಅವನ ಶರೀರಕ್ಕೆ ಭಸ್ಮವನ್ನು ಹಚ್ಚಿ 12,000 ಆನೆಗಳ ಬಲವನ್ನು ಕೊಡುವರು. ಹೀಗೆ ತಾಯಿ ಸಹಿತ ಭದ್ರಾಯುವಿಗೆ ಚೆನ್ನಾಗಿ ಆಶ್ವಾಸನೆಯನ್ನಿತ್ತು. ಅವರಿಬ್ಬರಿಂದಲೂ ಪೂಜಿತರಾದ ಪ್ರಭಾವಶಾಲಿ ಋಷಭ ಮುನಿಗಳು ಸ್ವೇಚ್ಛಾನುಸಾರ ಹೊರಟು ಹೋಗುವರು. ಬ್ರಹ್ಮನೇ, ಆಗ ರಾಜರ್ಷಿ ಭದ್ರಾಯುವು ರಿಪುಗಳನ್ನು ಜಯಿಸಿ ಕೀರ್ತಮಾಲಿನಿಯೊಂದಿಗೆ ವಿವಾಹಿತನಾಗಿ ಧರ್ಮಪೂರ್ವಕ ರಾಜ್ಯವಾಳುವನು. ಮುನಿಯೇ, ಶಂಕರನಾದ ನನ್ನ ವೃಷಭ ಎಂಬ 9ನೆಯ ಅವತಾರವು ಸತ್ಪುರುಷರ ಗತಿಯೂ ದೀನರಿಗೆ ಬಂಧುಗಳಂತೆ ಹಿತಕಾರಿಯೂ ಪ್ರಭಾವಶಾಲಿಯೂ ಆಗುವುದು. ನಾನು ಅದನ್ನು ನಿನಗೆ ವರ್ಣಿಸಿರುವೆನು. ಈ ಋಷಭ ಚರಿತ್ರೆಯು ಪರಮಪಾವನವೂ ಮಹತ್ತರವೂ ಸ್ವರ್ಗ, ಕೀರ್ತಿ, ಆಯುಷ್ಯನ್ನು ಕೊಡುವುದೂ ಆಗಿದೆ. ಆದ್ದರಿಂದ ಇದನ್ನು ಪ್ರಯತ್ನಪೂರ್ವಕವಾಗಿ ಕೇಳಬೇಕು. ಇಲ್ಲಿಗೆ ಅಧ್ಯಾಯ 4 ಸಂಪೂರ್ಣವಾಯಿತು.